ಸೋಲನ್ನು ಗೆಲುವಾಗಿಸಿದ ಹುಡುಗ. ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಘವ ಎನ್ನುವ ಹುಡುಗ ಬದುಕುತ್ತಿದ್ದ. ಅವನ ಮನೆ ತುಂಬಾ ಬಡತನದಲ್ಲಿತ್ತು. ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಮನೆಗೆ ಹೋಗಿ ಕೆಲಸ ಮಾಡುತ್ತಿದ್ದರು. ದಿನಗೂಲಿ ಬಂದರೆ ಊಟ, ಇಲ್ಲದಿದ್ದರೆ ಉಪವಾಸ. ಅಷ್ಟೇ ಅವನ ಜೀವನ. ರಾಘವ ತುಂಬಾ ಬುದ್ಧಿವಂತನಾಗಿದ್ದ. ಆದರೆ ಅವನಿಗೆ ಓದಲು ಬೇಕಾದ ಪುಸ್ತಕಗಳು, ಬ್ಯಾಗ್, ಶಾಲಾ ಫೀಸ್ ಯಾವುದೂ ಸರಿಯಾಗಿ ಇರಲಿಲ್ಲ. ಹಲವಾರು ಬಾರಿ ಸ್ನೇಹಿತರು ಹೊಸ ಬ್ಯಾಗ್, ಹೊಸ ಶೂ ಹಾಕಿಕೊಂಡು ಶಾಲೆಗೆ ಬರುತ್ತಿದ್ದರೆ ರಾಘವ ಮಾತ್ರ ಹಳೆಯ ಚೀಲವನ್ನು ಹೊತ್ತುಕೊಂಡೇ ಬರುತ್ತಿದ್ದ. ಕೆಲವರು ಅವನನ್ನು ನೋಡಿ ನಗುತ್ತಿದ್ದರು. ಒಂದು ದಿನ ಶಾಲೆಯಲ್ಲಿ ಶಿಕ್ಷಕರು ಎಲ್ಲ ವಿದ್ಯಾರ್ಥಿಗಳಿಗೆ ಕೇಳಿದರು, ನೀವು ದೊಡ್ಡವರಾದ ಮೇಲೆ ಏನಾಗ್ಬೇಕು ಅಂತ ಆಸೆ? ಒಬ್ಬ ಡಾಕ್ಟರ್, ಮತ್ತೊಬ್ಬ ಪೊಲೀಸ್, ಇನ್ನೊಬ್ಬ ಇಂಜಿನಿಯರ್ ಎಂದರು. ರಾಘವ ನಿಧಾನವಾಗಿ ಎದ್ದು, ನಾನು ದೊಡ್ಡ ಅಧಿಕಾರಿಯಾಗ್ಬೇಕು ಸರ್, ನಮ್ಮ ಮನೆಯ ಬಡತನ ಹೋಗಲಾಡಿಸಬೇಕು ಎಂದ. ಆ ಮಾತು ಕೇಳಿ ಕೆಲ ಮಕ್ಕಳು ನಕ್ಕರು. ನಿನ್ನಿಂದ ಅಧಿಕಾರಿಯಾಗೋದು ಎಂದು ಟೀಕೆ ಮಾಡಿದರು. ಆ ದಿನ ರಾಘವ ಮನೆಗೆ ಹೋಗಿ ತುಂಬಾ ಅತ್ತ. ನಮ್ಮ ಬಡತನವೇ ನನ್ನ ತಪ್ಪಿ ಎಂದು ಅವನು ತಾಯಿಯ ಬಳಿ ಕೇಳಿದ. ತಾಯಿ ಅವನ ತಲೆಯನ್ನು ಸವರುತ್ತಾ ಹೇಳಿದರು, ಬಡತನ ತಪ್ಪಲ್ಲ ಮಗ, ಆದರೆ ಕನಸು ಬಿಟ್ಟುಕೊಡುವುದು ದೊಡ್ಡ ತಪ್ಪು. ಆ ಮಾತು ರಾಘವನ ಮನಸ್ಸಿನಲ್ಲಿ ಗಾಢವಾಗಿ ಉಳಿಯಿತು. ಅದಾದ ಬಳಿಕ ಅವನು ಇನ್ನಷ್ಟು ಶ್ರಮಪಟ್ಟು ಓದಲು ಆರಂಭಿಸಿದ. ರಾತ್ರಿ ವಿದ್ಯುತ್ ಹೋಗಿಬಿಟ್ಟರೆ ರಸ್ತೆ ದೀಪದ ಕೆಳಗೆ ಕುಳಿತು ಓದುತ್ತಿದ್ದ. ಕೆಲವೊಮ್ಮೆ ಹೊಟ್ಟೆ ಖಾಲಿಯಾಗಿದ್ದರೂ ಪುಸ್ತಕ ಬಿಡಲಿಲ್ಲ. ಒಮ್ಮೆ ಶಾಲಾ ಫೀಸ್ ಕಟ್ಟಲು ಮನೆಯಲ್ಲೇ ಹಣ ಇರಲಿಲ್ಲ. ಶಿಕ್ಷಕರು ಅವನಿಗೆ ಕೊನೆಯ ದಿನ ಎಚ್ಚರಿಸಿದರು, ನಾಳೆ ಫೀಸ್ ಕಟ್ಟದಿದ್ದರೆ ಪರೀಕ್ಷೆ ಬರೆಯಲು ಆಗಲ್ಲ. ಆ ರಾತ್ರಿ ತಂದೆ ತುಂಬಾ ದುಃಖಪಟ್ಟರು. ಮಗನ ಓದನ್ನೂ ಮುಂದುವರಿಸೋಕೆ ಆಗ್ತಿಲ್ಲ ಎಂದು ಕಣ್ಣೀರಿಟ್ಟರು. ಅದನ್ನು ಕೇಳಿದ ರಾಘವ ಬೆಳಗ್ಗೆ ಶಾಲೆಗೆ ಹೋಗುವ ಮೊದಲು ಹಳ್ಳಿಯ ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವ ಕೆಲಸ ಮಾಡಲಾರಂಭಿಸಿದ. ಬೆಳಗ್ಗೆ ಕೆಲಸ, ನಂತರ ಶಾಲೆ, ಸಂಜೆ ಮತ್ತೆ ಓದು, ಹೀಗೆ ದಿನಗಳೂ ಸಾಗಿದವು. ಹೋಟೆಲ್ ಮಾಲೀಕನಿಗೆ ರಾಘವನ ಶ್ರಮ ಇಷ್ಟವಾಯಿತು. ನೀನು ಓದನ್ನು ಬಿಡಬೇಡ ಎಂದು ಕೆಲ ಪುಸ್ತಕಗಳನ್ನು ಕೊಟ್ಟು ಸಹಾಯ ಮಾಡಿದರು. ರಾಘವ 10ನೇ ತರಗತಿಯಲ್ಲಿ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಪಡೆದ. ಅವನ ಹೆಸರು ಪತ್ರಿಕೆಯಲ್ಲಿ ಬಂತು. ಅವನನ್ನು ಒಮ್ಮೆ ಹಾಸ್ಯ ಮಾಡಿದವರು ಈಗ ಪ್ರಶಂಸಿಸಲು ಶುರು ಮಾಡಿದರು. ಆದರೆ ಜೀವನ ಇನ್ನೂ ಸುಲಭವಾಗಲಿಲ್ಲ. ಕಾಲೇಜಿಗೆ ಸೇರುವ ಸಮಯದಲ್ಲಿ ಮತ್ತೆ ಹಣದ ಸಮಸ್ಯೆ ಎದುರಾಯಿತು. ಹಲವರು ಇಷ್ಟು ಓದಿ ಏನ್ ಪ್ರಯೋಜನ, ಕೆಲಸಕ್ಕೆ ಹೋಗು ಎಂದರು. ಆದರೆ ರಾಘವ ತನ್ನ ಕನಸನ್ನು ಬಿಡಲಿಲ್ಲ. ವಿದ್ಯಾರ್ಥಿ ವೇತನ ಪಡೆದು ಕಾಲೇಜು ಓದನ್ನು ಮುಂದುವರಿಸಿದ. ದಿನದಲ್ಲಿ ಪಾರ್ಟ್ ಟೈಮ್ ಕೆಲಸ, ರಾತ್ರಿ ಓದು, ಹೀಗೆ ಕಷ್ಟಪಟ್ಟು ಮುಂದುವರಿದ. ಒಮ್ಮೆ ಅವನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆದ. ಆದರೆ ಫೇಲಾಯಿತು. ಆ ದಿನ ಅವನು ಸಂಪೂರ್ಣ ಮುರಿದು ಬಿದ್ದ. ನನ್ನಿಂದ ಆಗಲ್ಲ ಅನಿಸುತ್ತದೆ ಎಂದು ನಿರಾಶೆಯಿಂದ ಹೇಳಿದ. ಅವನ ತಾಯಿ ಮತ್ತೆ ಒಂದು ಮಾತು ಹೇಳಿದರು, ಮೊದಲ ಸೋಲು ಅಂತಿಮ ಅಲ್ಲ ಮಗ, ಅದು ಮುಂದಿನ ಗೆಲುವಿನ ಪಾಠ. ಆ ಮಾತು ಅವನಿಗೆ ಹೊಸ ಧೈರ್ಯ ನೀಡಿತು. ರಾಘವ ಮತ್ತೆ ಓದಲು ಆರಂಭಿಸಿದ. ಹಿಂದಿನ ತಪ್ಪುಗಳನ್ನು ಸರಿಪಡಿಸಿಕೊಂಡ. ದಿನಕ್ಕೆ 14 ಗಂಟೆಗಳಷ್ಟು ಓದುತ್ತಿದ್ದ. ಮೊಬೈಲ್, ಸಿನಿಮಾ, ಮೋಜು ಎಲ್ಲವನ್ನೂ ಬದಿಗಿಟ್ಟ. ಕೊನೆಗೂ ಒಂದು ದಿನ ಫಲಿತಾಂಶ ಬಂತು. ರಾಘವ ರಾಜ್ಯಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದ. ಆ ಸುದ್ದಿ ಕೇಳಿ ಅವರ ತಂದೆ ತಾಯಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಹಳ್ಳಿಯ ಜನರೆಲ್ಲ ಅವನ ಮನೆಗೆ ಬಂದು ಅಭಿನಂದಿಸಿದರು. ಒಮ್ಮೆ ಅವನನ್ನು ಹಾಸ್ಯ ಮಾಡಿದ ಶಿಕ್ಷಕರೇ ಈಗ ಹೇಳಿದರು, ನಿನ್ನ ಶ್ರಮಕ್ಕೆ ನಾವು ಹೆಮ್ಮೆ ಪಡುತ್ತೇವೆ. ಕೆಲ ವರ್ಷಗಳ ನಂತರ ರಾಘವ ದೊಡ್ಡ ಅಧಿಕಾರಿಯಾಗಿ ತನ್ನ ಹಳ್ಳಿಗೆ ಮರಳಿದ. ಅವನು ಮೊದಲ ಕೆಲಸವಾಗಿ ಹಳ್ಳಿಯ ಬಡ ಮಕ್ಕಳಿಗೆ ಉಚಿತ ಪುಸ್ತಕ ಹಾಗೂ ಶಿಕ್ಷಣ ಸಹಾಯ ಯೋಜನೆ ಆರಂಭಿಸಿದ. ಒಂದು ಸಭೆಯಲ್ಲಿ ಅವನು ಮಕ್ಕಳಿಗೆ ಹೇಳಿದ, ನನ್ನ ಜೀವನ ನನಗೆ ಒಂದು ಪಾಠ ಕಲಿಸಿತು. ಹಣ ಇಲ್ಲದಿರುವುದು ಸೋಲು ಅಲ್ಲ, ನಮ್ಮ ಕನಸು ಬಿಟ್ಟುಕೊಡುವುದೇ ನಿಜವಾದ ಸೋಲು. ಆ ಮಾತು ಕೇಳಿ ಹಲವಾರು ಮಕ್ಕಳ ಕಣ್ಣಲ್ಲಿ ಹೊಸ ಕನಸು ಮೂಡಿತು. ಕಥೆಯ ಸಾರಾಂಶ: ಬಡತನ ನಮ್ಮ ಭವಿಷ್ಯ ನಿರ್ಧರಿಸುವುದಿಲ್ಲ. ನಿರಂತರ ಶ್ರಮ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಸೋಲು ಅಂತ್ಯವಲ್ಲ, ಅದು ಹೊಸ ಪ್ರಾರಂಭ. ನಮ್ಮ ಕನಸುಗಳನ್ನು ಯಾರ ಮಾತಿಗೂ ಬಿಟ್ಟು ಬಿಡಬಾರದು. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಮತ್ತಷ್ಟು ನಿಜ ಜೀವನದ ಮೋಟಿವೇಶನ್ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯಲ್ಲಿ ನಿಮಗೆ ಹೆಚ್ಚು ಇಷ್ಟವಾದ ಭಾಗ ಯಾವುದು ಎಂದು ಕಾಮೆಂಟ್ ಮಾಡಿ.
ನಿಮ್ಮ ಪ್ರೋತ್ಸಾಹವೇ ನಮಗೆ ಇನ್ನಷ್ಟು ಉತ್ತಮ ಕಥೆಗಳು ತರುವ ಶಕ್ತಿ. ರೀ, ಧನ್ಯವಾದಗಳು.